ರೈಟ್. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಈ ಒಂದು ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ನಾನು ಕೋರ್ತೇನೆ. ಇವತ್ತು ನಾವು ಚರ್ಚಿಸುವಂತಹ ಒಂದು ವಿಚಾರ ನಿಶಸ್ತ್ರೀಕರಣ. ದ್ವಿತೀಯ ಮಹಾಯುದ್ಧದ ನಂತರದ ಜಗತ್ತಿನಲ್ಲಿ ನಿಶಸ್ತ್ರೀಕರಣ ತುಂಬ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿತು. ಏಕೆಂದರೆ ನಿಮಗೆ ಗೊತ್ತಿದೆ, ಪ್ರಪಂಚ 2 ಪ್ರಮುಖ ಯುದ್ಧಗಳನ್ನು ನೋಡಿದೆ. 20ನೇ ಶತಮಾನದಲ್ಲಿ 2 ಪ್ರಮುಖ ಯುದ್ಧಗಳನ್ನು ನೋಡಿದೆ. ಒಂದು ಮೊದಲನೇ ಮಹಾಯುದ್ಧ, ಎರಡನೇದು ದ್ವಿತೀಯ ಮಹಾಯುದ್ಧ ಅಂತ. ಆ ಯುದ್ಧಗಳಿಗೆ ಕಾರಣಗಳನ್ನು ನೀವು ಓದಿದ್ದೀರಾ, ಚರ್ಚೆ ಮಾಡಿದ್ದೀರಾ. ಆ ಕಾರಣಗಳಲ್ಲಿ ನೀವು ಒಂದ್ ಕಡೆ ಬರೀತೀರಾ, ಏನು ಶಸ್ತ್ರ ಅಸ್ತ್ರ ಪೈಪೋಟಿ ಅಂತ ಬರೀತೀರಾ. ಅಂದ್ರೆ ಅರ್ಥ, ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಯುರೋಪಿನ ಹಲವಾರು ದೇಶಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗಿತ್ತು. ಶಸ್ತ್ರಾಸ್ತ್ರಗಳ ಪೈಪೋಟಿ ನಡೀತಾ ಇತ್ತು. ಹಾಗಾಗಿ ಅವರು ಆ ಶಸ್ತ್ರಾಸ್ತ್ರಗಳನ್ನು ಬಳಸಿ ಅವುಗಳಿಂದ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು, ತಮ್ಮ ಘನತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಿಂದ ಯುದ್ಧಕ್ಕಿಳಿದು ಮೊದಲನೇ ಮಹಾಯುದ್ಧ ಆಯಿತು. ಆಮೇಲೆ ಮೊದಲನೇ ಮಹಾಯುದ್ಧ ಮತ್ತು ದ್ವಿತೀಯ ಮಹಾಯುದ್ಧದ ನಡುವಿನ ಕಾಲ, 19ರಿಂದ 39ರ ನಡುವಿನ ಕಾಲ, 20 ವರ್ಷಗಳ ಕಾಲದಲ್ಲಿ ಮತ್ತೆ ಜಗತ್ತು ಮತ್ತೊಂದು ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ನಿಂತಿತು. ಅದು ಹಿಟ್ಲರ್ ಇರ್ಬೋದು, ಮುಸೋಲಿನಿ ಇರ್ಬೋದು, ಇತರೆ ದೇಶಗಳಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡುವ ಮೂಲಕ ಮತ್ತೊಂದು ಯುದ್ಧಕ್ಕೆ ನಾಂದಿಯನ್ನು ಹಾಡಿದರು. ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡುವುದು ಒಂದು ದೊಡ್ಡ ಕೆಲಸವಾಗೋಗಿತ್ತು ದೇಶಗಳಿಗೆ. ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದಬೇಕು, ನಾವು ಹೆಚ್ಚು ಪ್ರಬಲರಾಗಬೇಕು, ಶಕ್ತಿವಂತರಾಗಬೇಕು, ಬೇರೆ ಪ್ರದೇಶಗಳನ್ನು ಶಸ್ತ್ರಗಳನ್ನು ಬಳಸಿ ಕಬಳಿಸಿಕೊಳ್ಳಬೇಕು, ಸಾಮ್ರಾಜ್ಯಶಾಹಿ ಧೋರಣೆ ಅವರಲ್ಲಿ ಬಂದಿತ್ತು. ಹೀಗಾಗಿ ಪ್ರಪಂಚ 2 ಮಹಾಯುದ್ಧಗಳನ್ನು ಕಂಡಿತು. ಆದರೆ ದ್ವಿತೀಯ ಮಹಾಯುದ್ಧದ ತರುವಾಯ ಪ್ರಪಂಚದ ನಾಯಕರುಗಳಲ್ಲಿ, ಪ್ರಮುಖ ದೇಶಗಳಲ್ಲಿ ಅಥವಾ ದೊಡ್ಡ ದೊಡ್ಡ ನಾಯಕರುಗಳ ಮನಸ್ಸಿನಲ್ಲಿ ಈ ನಿಶಸ್ತ್ರೀಕರಣದ ಒಂದು ಮನೋಭಾವ ಮೂಡಿತು. ಶಸ್ತ್ರೀಕರಣ ಅಂದ್ರೆ ಶಸ್ತ್ರಗಳನ್ನು ಹೊಂದೋದು, ನಿಶಸ್ತ್ರೀಕರಣ ಅಂದ್ರೆ ಶಸ್ತ್ರಗಳನ್ನು ಹೊಂದದೇ ಇರುವುದು ಅಂತ ಹೇಳಬಹುದು. ಆದರೆ ನಿಶಸ್ತ್ರೀಕರಣವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು. ಬೇರೆ ಬೇರೆ ವಿದ್ವಾಂಸರು ಬೇರೆ ರೀತಿಯಲ್ಲಿ ನಿಶಸ್ತ್ರೀಕರಣ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅರ್ಥೈಸಿದ್ದಾರೆ. ನೋಡಿ, ಇಲ್ಲಿ ಫಿಲಿಪ್ ಎನ್ ಬೇಕರ್ ಎನ್ನುವಂತಹ ಒಬ್ಬ ವಿದ್ವಾಂಸ ಬರೀತಾನೆ, ಶಸ್ತ್ರೀಕರಣ ಅಂದ್ರೆ ಹೆಚ್ಚು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಿಕೊಳ್ಳುವುದು ಮನುಷ್ಯನ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುತ್ತದೆ. ನಾರ್ಮಲ್ ಅದು. ಯಾವುದೋ ದೇಶದಲ್ಲಿ ನ್ಯೂಕ್ಲಿಯರ್ ಅಸ್ತ್ರ ಇದೆ ಅಂತ ನಮಗೆ ಭಯ, ಅಥವಾ ನಮ್ಮ ಹತ್ರ ನ್ಯೂಕ್ಲಿಯರ್ ಅಸ್ತ್ರ ಇದೆ ಅಂತ ಇನ್ಯಾರಿಗೋ ಭಯ. ಹೀಗೆ ಶಸ್ತ್ರಾಸ್ತ್ರಗಳು ಮನುಷ್ಯನ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡುತ್ತೆ. ಹೆಚ್ಚಿನ ಭಯ ಆದಾಗ ನಾವೇನ್ ಮಾಡ್ತೀವಿ, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಇನ್ನೂ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ನಾವು ಉತ್ಪಾದನೆ ಮಾಡ್ಕೊಳ್ತೀವಿ. ಈಗಿರೋದು ಸಾಲಲ್ಲ, ಆ ಮಿಸೈಲ್ಸ್ ಮಾಡೋಣ, ಈ ಕ್ಷಿಪಣಿ ಮಾಡೋಣ, ಹೀಗೆ. ಸೊ ಭಯ ಎನ್ನುವುದು ಮನುಷ್ಯನ ಮನಸ್ಸಿನಲ್ಲಿ ಏನು ಉಂಟಾಗುತ್ತೆ, ಆ ಭಯ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡೋಕೆ ಕಾರಣವಾಗುತ್ತೆ ಅಂತ ಹೇಳಿಬಿಟ್ಟು ಫಿಲಿಪ್ ಎನ್ ಬೇಕರ್ ಅವರ ವಾದ. ಇದು ಸಮಂಜಸವಾಗಿದೆ. ಸೊ ಎಲ್ಲಿ ಶಸ್ತ್ರಾಸ್ತ್ರ ಇರುತ್ತೆ ಅಲ್ಲಿ ಯುದ್ಧ. ದಿಸ್ ಇಸ್ ವೆರಿ ಕಾಮನ್. ಯುದ್ಧಗಳು ಎಲ್ಲಾಗುತ್ತೆ, ನಮ್ಮ ಹತ್ರ ಶಸ್ತ್ರಾಸ್ತ್ರ ಇದೆ, ನಾವು ಯುದ್ಧ ಮಾಡಿದ್ರು ನಾವು ಗೆಲ್ತೇವೆ ಎನ್ನುವಂತಹ ಒಂದು ಪರಿಸ್ಥಿತಿ, ಮನೋಭಾವ ಎಲ್ಲಿರುತ್ತೆ ಅಲ್ಲಿ ಯುದ್ಧಗಳಾಗ್ತವೆ. ಎಲ್ಲಿ ಶಸ್ತ್ರಾಸ್ತ್ರ ಇರೋಲ್ಲ ಅಂತಹ ದೇಶಗಳು ಯುದ್ಧಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನಾವು ಯುದ್ಧಕ್ಕೆ ಹೋದ್ರೆ ಸೋಲ್ತೇವೆ ಎನ್ನುವುದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಶಸ್ತ್ರಾಸ್ತ್ರ ಎಲ್ಲಿರುತ್ತೆ ಅಲ್ಲಿ ಯುದ್ಧ ಶತಸಿದ್ಧ. ಎಲ್ಲಿ ಶಸ್ತ್ರಾಸ್ತ್ರ ಇರಲ್ಲ ಅಲ್ಲಿ ಯುದ್ಧದ ಒಂದು ಭೀತಿ ಕಡಿಮೆ ಇರುತ್ತೆ ಅಂತ ಸಾಮಾನ್ಯವಾದಂತಹ ಒಂದು ನಂಬಿಕೆ. ಒಂದು ಕಡೆ ಈ ಶಸ್ತ್ರಾಸ್ತ್ರಗಳು ಮನುಷ್ಯನಿಗೆ, ದೇಶಗಳಿಗೆ ರಕ್ಷಣೆಯನ್ನು ಒದಗಿಸುತ್ತವೆ. ಅಲ್ಲದೆ ಇದೇ ಶಸ್ತ್ರಾಸ್ತ್ರಗಳು ಮನುಕುಲವನ್ನೇ ನಾಶ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದಾವೆ ಎನ್ನುವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಏಕೆಂದ್ರೆ ಇವತ್ತಿಗೂ ಸಹ
ಹಲವಾರು ದೇಶಗಳು ತೀವ್ರತರವಾದಂತಹ ಶಸ್ತ್ರಾಸ್ತ್ರಗಳ ಪೈಪೋಟಿಯಲ್ಲಿ ತೊಡಗಿದಾವೆ. ಹಲವಾರು ದೇಶಗಳು, ಉದಾಹರಣೆಗೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಉತ್ತರ ಕೊರಿಯಾವನ್ನು ಹೆಸರಿಸಬಹುದು. ಅವು ನ್ಯೂಕ್ಲಿಯರ್ ಅಸ್ತ್ರಗಳಿಂದ ಹಿಡಿದು ಬಹುತೇಕ ಇತರೆ ಎಲ್ಲ ಅಸ್ತ್ರಗಳನ್ನು ಹೊಂದುವಂತಹ ಪ್ರಯತ್ನವನ್ನು ಅವು ಮಾಡ್ತಾ ಇದ್ದಾವೆ. ಅದು ಪೈಪೋಟಿಯೇ. ಅದು ಏನಕ್ಕೆ? ತಮ್ಮ ಬಲ, ತಮ್ಮ ಪ್ರತಿಷ್ಠೆ ಇದನ್ನು ಹೆಚ್ಚಿಸಿಕೊಳ್ಬೇಕು ಎನ್ನುವ ಒಂದು ಕಾರಣವೂ ಅದಕ್ಕೆ ಇರಬಹುದು. ಇದರಿಂದ ಪ್ರಪಂಚದಲ್ಲಿ ಒಂದು ರೀತಿ ಭಯಾನಕವಾದಂತಹ ಒಂದು ವಾತಾವರಣ ಉಂಟಾಗಿ ಹೋಗಿದೆ. ಅದರಲ್ಲೂ ದ್ವಿತೀಯ ಮಹಾಯುದ್ಧದ ತರುವಾಯ ಹೀಗಾಗಿತ್ತು. ಯಾಕೆಂದ್ರೆ ಶೀತಲ ಸಮರ ಉಂಟಾಗಿದೆ, ಶಕ್ತಿ ಬಣಗಳು ಬೆಳೆದು ನಿಂತಿದ್ದಾವೆ. ಒಂದ್ ಕಡೆ ಅಮೆರಿಕ ಬಣ, ಇನ್ನೊಂದು ಕಡೆ ಸೋವಿಯತ್ ಒಕ್ಕೂಟದ ಬಣ. ನಾವು ಪ್ರಬಲರಾಗಬೇಕು ಅಂತ ಇವರು ಪ್ರಬಲರಾಗಬೇಕು ಅಂತ. ಹಾಗಾಗಿ ಅವರವರಲ್ಲಿ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಿಕೊಳ್ಳುವಂತಹ ಭಯಾನಕ ವಾತಾವರಣ ಉಂಟಾಗಿ ಹೋಗಿತ್ತು. ಯುದ್ಧ ಆಗಲಿಲ್ಲ ಅಷ್ಟೇ, ಇಡೀ ವಿಶ್ವವನ್ನೇ ಒಂದೇ ಬಾರಿಗೆ ನಾಶಪಡಿಸುವಂತಹ ಎಲ್ಲಾ ಸಾಮರ್ಥ್ಯ ಹೊಂದಿರುವ ಶಸ್ತ್ರಾಸ್ತ್ರಗಳು ಇವತ್ತು ನಮ್ಮಲ್ಲಿವೆ, ಪ್ರಪಂಚದ ದೇಶಗಳಲ್ಲಿ ಇವೆ. ಹಾಗಾಗಿ ಬಹುತೇಕ ದೇಶಗಳು, ಬಹುತೇಕ ನಾಯಕರುಗಳು ಈ ಶಸ್ತ್ರೀಕರಣ ಒಳ್ಳೆಯದಲ್ಲ, ನಿಶಸ್ತ್ರೀಕರಣವನ್ನು ಜಾರಿಗೆ ತರಬೇಕು ಅನ್ನುವ ಒಂದು ಪ್ರಯತ್ನಕ್ಕೆ ಕೈ ಹಾಕಿದರು. ಸೊ ಹಾಗಂದ್ರೇನು ನೋಡೋಣ. ನಿಶಸ್ತ್ರೀಕರಣ ಅಂದ್ರೆ ಏನು ನಿಜವಾಗಿ? ವೆರಿ ಸಿಂಪಲ್. ನಿಶಸ್ತ್ರೀಕರಣ ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುವುದು. ಯಾವುದೋ ಒಂದು ದೇಶ ತಾನು ಹೊಂದಿರುವ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುವುದು. ಸರ್ ಹಾಗಾದ್ರೆ ಪೂರ್ತಿ ಬಿಟ್ಬಿಡ್ಬೇಕಾ ಸರ್? ಬೇಕಿಲ್ಲ. ಒಂದು ದೇಶದಲ್ಲಿ ಇರುವ ಶಸ್ತ್ರಾಸ್ತ್ರಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೇಕು. ಒಂದು 100 ಕ್ಷಿಪಣಿಗಳನ್ನು ಹೊಂದುವ ಬದಲು ಒಂದು 10 ಇರಲಿ ಸುಮ್ಮನೆ. ಒಂದಷ್ಟು ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನು ಇರುವ ಬದಲು ಕೆಲವನ್ನು ಮಾತ್ರ. ಅಂದ್ರೆ ಅರ್ಥ ನಿಶಸ್ತ್ರೀಕರಣ ಅಂದ್ರೆ ಅರ್ಥ, ಶಸ್ತ್ರೀಕರಣ ಅಂದ್ರೆ ಶಸ್ತ್ರಗಳನ್ನು ಹೊಂದುವುದು, ನಿಶಸ್ತ್ರೀಕರಣ ಅಂದ್ರೆ ಶಸ್ತ್ರಗಳನ್ನು ತ್ಯಜಿಸುವುದು. ಒಂದ್ ಕಡೆ ತ್ಯಜಿಸುವುದು, ಎಲ್ಲರೂ ತ್ಯಜಿಸಿ ಬಿಟ್ರೆ ಪ್ರಪಂಚದಲ್ಲಿ ಯುದ್ಧದ ಒಂದು ಪರಿಸ್ಥಿತಿಯೇ ಉಂಟಾಗೋದಿಲ್ಲ. ಆದ್ರೆ ಎಲ್ಲರೂ ತ್ಯಜಿಸುವ ಹಂತದಲ್ಲಿಲ್ಲ. ಸೊ ತ್ಯಜಿಸೋಕಾಗಲ್ಲ, ಸಂಪೂರ್ಣವಾಗಿ ಬಿಡೋಕಾಗಲ್ಲ ಅಂದಾಗ ಏನ್ ಮಾಡಬೇಕು? ಅಟ್ಲೀಸ್ಟ್ ಕಡಿಮೆ ಮಾಡೋದು, ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವುದು, ಅಥವಾ ತುಂಬಾ ಭಯಾನಕ ಅಸ್ತ್ರಗಳನ್ನು ವಿಸರ್ಜನೆ ಮಾಡೋದು, ಅವುಗಳನ್ನು ಉತ್ಪಾದನೆ ಮಾಡದಂತೆ ಇರುವುದು, ಅಥವಾ ಉತ್ಪಾದನೆಯ ಪ್ರಮಾಣವನ್ನು ಮಿತಗೊಳಿಸುವುದು. ಇದನ್ನು ನಾವು ನಿಶಸ್ತ್ರೀಕರಣ ಅನ್ನಬಹುದು. ಸೊ ನಿಶಸ್ತ್ರೀಕರಣ ಅಂದ್ರೆ ಅರ್ಥ ಇಷ್ಟೇ: ತಮ್ಮಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸೋದು, ಕಡಿಮೆ ಮಾಡೋದು, ಅಥವಾ ಇರುವುದನ್ನು ಹಾಳು ಮಾಡೋದು, ಅಥವಾ ಇನ್ನು ಮುಂದೆ ಉತ್ಪಾದನೆ ಮಾಡುವ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡೋದು. 100 ಯುದ್ಧ ನೌಕೆಗಳನ್ನು ಮಾಡುವ ಬದಲು 1, 2, 3 ಇರಲಿ ಅಂತ ಇಟ್ಕೊಳ್ಳೋದು, ಉತ್ಪಾದನೆ ಮಾಡೋದು. ಸೊ ಇದನ್ನೆಲ್ಲ ಒಟ್ಟಾರೆಯಾಗಿ ನಾವು ನಿಶಸ್ತ್ರೀಕರಣ ಅಂತ ನಾವು ಕರಿತೀವಿ. ಹನ್ಸ್ ಮಾರ್ಗೆಂತೋ ಅಂತ ಒಬ್ಬ ಅಂತಾರಾಷ್ಟ್ರೀಯ ವಿಮರ್ಶಕ ಏನಿದ್ದ, ಸಂಬಂಧಗಳನ್ನು ವಿಮರ್ಶೆ ಮಾಡುವ ಒಬ್ಬ ವ್ಯಕ್ತಿ ಏನಿದ್ದ, ಅವನು ಹೇಳ್ತಾನೆ, ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನು ತಡೆಗಟ್ಟಲು ನಿರ್ದಿಷ್ಟ ಬಗೆಯ ಅಥವಾ ಎಲ್ಲಾ ಬಗೆಯ ಅಸ್ತ್ರಗಳನ್ನು ಮಿತಿಗೊಳಿಸುವುದೇ ನಿಶಸ್ತ್ರೀಕರಣ. ನಿಶಸ್ತ್ರೀಕರಣ ಅಂದ್ರೆ ಏನು ಅಂದ್ರೆ ಹ್ಯಾನ್ಸ್ ಮಾರ್ಗೆಂತೋ ಹೇಳ್ತಾನೆ. ಏನಾಗಂದ್ರೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂದ್ರೆ ಪ್ರಪಂಚದಲ್ಲಿ ಶಸ್ತ್ರಾಸ್ತ್ರಗಳು, ದೇಶಗಳ ನಡುವೆ ಶಸ್ತ್ರಾಸ್ತ್ರಗಳ ಪೈಪೋಟಿ, ನನ್ನ ಹತ್ರ ಅಷ್ಟಿದೆ, ನಿನ್ನ ಹತ್ರ ಅಷ್ಟಿದೆ, ಅವನ ಹತ್ರ ಅಷ್ಟಿದೆ ಅಂತ ಪೈಪೋಟಿ ಏನ್ ನಡೀತಾ ಇದೆ, ಅದನ್ನು ತಡೆಯೋಕೆ ನಿರ್ದಿಷ್ಟ ಬಗೆಯ ಯಾವುದೋ ಒಂದು ರೀತಿಯ ಅಸ್ತ್ರಗಳನ್ನು ಅಥವಾ ಎಲ್ಲಾ ಬಗೆಯ ಅಸ್ತ್ರಗಳನ್ನು ಮಿತಗೊಳಿಸುವುದೇ ನಿಶಸ್ತ್ರೀಕರಣ ಎನ್ನುವುದು ಅವನ ವಾದ. ನಿರ್ದಿಷ್ಟ ಬಗೆಯ, ಬರೀ ನ್ಯೂಕ್ಲಿಯರ್ ಅಸ್ತ್ರಗಳನ್ನೇ ಕಡಿಮೆ ಮಾಡೋದು, ಅಥವಾ ಬರೀ ಜೈವಿಕ ಅಸ್ತ್ರಗಳನ್ನೇ ಕಡಿಮೆ ಮಾಡೋದು, ಅಥವಾ ರಾಸಾಯನಿಕ ಅಸ್ತ್ರಗಳನ್ನೇ ಕಡಿಮೆ ಮಾಡೋದು, ಅಥವಾ ಒಟ್ಟಾರೆಯಾಗಿ ಎಲ್ಲಾ ರೀತಿಯ ಅಸ್ತ್ರಗಳನ್ನು ಮಿತಗೊಳಿಸುವುದನ್ನೇ ನಾವು ನಿಶಸ್ತ್ರೀಕರಣ ಅನ್ನಬಹುದು ಎನ್ನುವುದು ಹಾನ್ಸ್ ಮಾರ್ಗೆಂತೋ ಅವರ ವಾದ. ಒಟ್ಟಿನಲ್ಲಿ ನಿಶಸ್ತ್ರೀಕರಣ ಅಂದ್ರೆ ಇಷ್ಟೇ: ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು, ಬಳಸುವಿಕೆಯನ್ನು, ಹೊಂದುವಿಕೆಯನ್ನು ಕಡಿಮೆ ಮಾಡುವುದೇ ಅಥವಾ ತ್ಯಜಿಸುವುದನ್ನೇ ನಾವು ನಿಶಸ್ತ್ರೀಕರಣ ಅಂತ ನಾವು ಕರಿಬಹುದು. ಓಕೆ, ಇದು ಅರ್ಥ.
ಏನಕ್ಕೆ? ಉದ್ದೇಶ ಏನು? ನಿಶಸ್ತ್ರೀಕರಣವನ್ನು ನಾವು ಏನಕ್ಕೆ ಮಾಡಬೇಕು? ವಾಟ್ ಈಸ್ ದ ಪರ್ಪಸ್ ಆಫ್ ಡಿಸಾರ್ಮಮೆಂಟೇಶನ್? ಏನಕ್ಕೆ ಮಾಡಬೇಕು ನಿಶಸ್ತ್ರೀಕರಣ? ನಿಮಗೆ ಗೊತ್ತೇ ಇದೆ, ಶಸ್ತ್ರಗಳಿದ್ರೆ ಯುದ್ಧ ಆಗುತ್ತೆ. ಸೊ ನಿಶಸ್ತ್ರೀಕರಣ ಅಂದ್ರೆ ಯುದ್ಧ ಆಗಲ್ಲ ಅಂತ ಅರ್ಥ. ಸೊ ಒಂದು, ವಿನಾಶಕಾರಿ ಯುದ್ಧಗಳನ್ನು ತಡಿಬೇಕಾಗಿದೆ ನಾವು. ಯಾಕೆಂದ್ರೆ ಯುದ್ಧಗಳು ತುಂಬಾ ವಿನಾಶ ಮಾಡ್ತವೆ ಅಂತ ಹೇಳ್ಬಿಟ್ಟು ನಮಗೆ ಮೊದಲನೇ ಮಹಾಯುದ್ಧ ಮತ್ತು ದ್ವಿತೀಯ ಮಹಾಯುದ್ಧ ಬಹುದೊಡ್ಡ ಪಾಠವನ್ನೇ ಕಲಿಸಿದಾವೆ. ಹಾಗಾಗಿ ಈ ವಿನಾಶಕಾರಿ ಯುದ್ಧಗಳನ್ನು ನಾವು ತಡೆಯಬೇಕಿದೆ. ಹಾಗಾಗಿ ನಿಶಸ್ತ್ರೀಕರಣ ಮಾಡಬೇಕು. ಎರಡನೇದು, ಶಸ್ತ್ರಾಸ್ತ್ರಗಳ ಪೈಪೋಟಿ. ದೇಶಗಳು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾ ಹೋದ್ರೆ ಒಂದು ದೇಶವನ್ನು ನೋಡಿ ಇನ್ನೊಂದು ದೇಶ, ಇನ್ನೊಂದು ದೇಶವನ್ನು ನೋಡಿ ಇನ್ನೊಂದು ದೇಶ, ಹೀಗೆ ಒಂದೊಂದೇ ದೇಶಗಳು ಶಸ್ತ್ರಾಸ್ತ್ರಗಳನ್ನು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ಹೋಗುತ್ತೆ. ಅದು ಪೈಪೋಟಿ ಆಗುತ್ತೆ. ಹಾಗಾಗಿ ಆ ಪೈಪೋಟಿಯನ್ನು ತಡಿಬೇಕು ಅಂದ್ರೆ ನಿಶಸ್ತ್ರೀಕರಣವನ್ನು ಜಾರಿಗೆ ತರಬೇಕು. ಮೂರನೇದಾಗಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆ. ಯುದ್ಧ ಅಂದ್ರೆ ಅಶಾಂತಿ, ಶಸ್ತ್ರಾಸ್ತ್ರ ಅಂದ್ರೆ ಅಶಾಂತಿ. ಅಥವಾ ಸಣ್ಣ ಪುಟ್ಟ ದೇಶಗಳಿಗೆ ಭದ್ರತೆಯೇ ಇರೋದಿಲ್ಲ. ಫಿಯರ್ ಸೈಕೋಸಿಸ್ ಅಂತೀವಿ ನಾವು. ಆ ಸಣ್ಣ ಪುಟ್ಟ ದೇಶಗಳಲ್ಲಿ ಭಯ ಇರುತ್ತೆ. ಯಾವತ್ತು ದೊಡ್ಡ ದೇಶ ನಮ್ಮನ್ನು ಗುಳಮನ್ಕೊಂಡ್ಬಿಡುತ್ತೋ, ನಮ್ಮನ್ನು ವಶಪಡಿಸಿಕೊಳ್ಬಿಡುತ್ತೋ, ನಮ್ಮ ಮೇಲೆ ಆಕ್ರಮಣ ಮಾಡುತ್ತೋ ಅನ್ನುವ ಭಯ ಇರುತ್ತೆ. ಹಾಗಾಗಿ ಆ ರೀತಿಯ ಭದ್ರತೆ ಅವರಿಗೆ ಸಿಕ್ಬೇಕು. ಸೆಕ್ಯೂರಿಟಿ ಅಂತೀವಿ ನಾವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಬೇಕು ಅಂದ್ರೆ ನಿಶಸ್ತ್ರೀಕರಣ ಅನ್ನೋದಾಗಬೇಕು. ಆಮೇಲೆ ಎಲ್ಲರೂ ಸಮಾನರು ಎನ್ನುವುದನ್ನು ಜಾರಿಗೆ ತರಬೇಕು. ಈಗ ಪ್ರಪಂಚದಲ್ಲಿ 193-95 ದೇಶಗಳಿದೆ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಈ ಎಲ್ಲಾ ದೇಶಗಳು ಸಮಾನರು ಅಂತ ಯಾವಾಗ ಹೇಳೋಕ್ ಸಾಧ್ಯ? ನಿಶಸ್ತ್ರೀಕರಣ ಆದ್ರೆ. ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ದೇಶಗಳು ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೊಂದಿ ನಾನು ಮೇಲು ಅಂತ ಹೇಳ್ಬಿಟ್ಟು ಆ ಒಂದು ಭಯದ ವಾತಾವರಣವನ್ನು ನಾವು ಉಂಟು ಮಾಡ್ತವೆ. ಆಗ ಸಮಾನತೆ ಅನ್ನೋದು ಸಾಧಿಸೋಕ್ ಸಾಧ್ಯ ಆಗಲ್ಲ. ಆಮೇಲೆ ಇನ್ನೊಂದು, ನಿಶಸ್ತ್ರೀಕರಣ ಏನ್ ಮಾಡ್ಲೇಬೇಕು ಅಂದ್ರೆ ಪ್ರಪಂಚವನ್ನು ಸಂಪೂರ್ಣ ವಿನಾಶದಿಂದ ತಡೆಯೋಕೆ, ರಕ್ಷಣೆ ಮಾಡೋಕೆ. ಯಾಕೆಂದ್ರೆ ಇಲ್ಲ ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರಪಂಚವನ್ನು ಸಂಪೂರ್ಣವಾಗಿ, ಪ್ರಪಂಚದ ಮೇಲಿರುವಂತಹ ಸಕಲ ಜೀವಿಗಳನ್ನು ಮನುಷ್ಯನಿಂದ ಹಿಡಿದು ಎಲ್ಲವನ್ನೂ ಸಂಪೂರ್ಣವಾಗಿ ನಾಶ ಮಾಡುವ ಶಕ್ತಿ ನಮ್ಮಲ್ಲಿದೆ. ಅದು ನ್ಯೂಕ್ಲಿಯರ್ ಅಸ್ತ್ರಗಳಿರಬಹುದು, ಕೆಮಿಕಲ್ ಅಸ್ತ್ರಗಳಿರ್ಬೋದು, ABC ಅಸ್ತ್ರಗಳು ಅಂತೀವಿ. A ಸ್ಟ್ಯಾಂಡ್ಸ್ ಫಾರ್ ಅಟೋಮಿಕ್ ಆರ್ಮ್ಸ್, ಅಂದ್ರೆ ಅಣ್ವಸ್ತ್ರಗಳು, ನ್ಯೂಕ್ಲಿಯರ್ ಅಸ್ತ್ರಗಳು. B ಅಂದ್ರೆ ಬಯೋಲಾಜಿಕಲ್ ವೆಪನ್ಸ್, ಜೈವಿಕ ಅಸ್ತ್ರಗಳು. ನೋಡಿ, ಇವತ್ತು ಚೀನಾದ ಮೇಲೆ ಒಂದು ದೊಡ್ಡ ಆಪಾದನೆ ಇದೆ. ಈ ಕೋವಿಡ್ ಸಾಂಕ್ರಾಮಿಕ ರೋಗದ ಕಾಲದಲ್ಲಿ ಚೀನಾ ಬೇಕು ಅಂತಾನೆ ಈ ವೈರಾಣುವನ್ನು ಸೃಷ್ಟಿ ಮಾಡಿ ಬಿಟ್ಟಿದೆ. ತನಗೆ ತಾನು ಔಷಧಿಯನ್ನು ಕಂಡುಹಿಡ್ಕೊಂಡು ತನ್ನ ಜನರನ್ನು ರಕ್ಷಣೆ ಮಾಡಿಕೊಂಡಿದೆ. ಆದರೆ ಪ್ರಪಂಚದ ಬಹುತೇಕ ದೇಶಗಳ ಜನ ಈ ವೈರಸ್ನ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡಿದ್ದಾವೆ. ಇವತ್ತು ನೀವು ಕೂತ್ಕೊಂಡು ಆನ್ಲೈನಲ್ಲಿ ಪಾಠ ಮಾಡ್ತಾ ಇದ್ದೀವಿ, ನೀವು ಪಾಠ ಕೇಳ್ತಾ ಇದ್ದೀರಾ ಅನ್ನೋದಕ್ಕೆ ಅದು ಒಂದು ಮೂಲ ಕಾರಣ. ಬಹುಶಃ ಇಲ್ಲ ಅಂದಿದ್ರೆ ನಾವು ಈ ವ್ಯವಸ್ಥೆಯನ್ನು ಜಾರಿಗೆ ತರ್ತಿದ್ವೋ ಇಲ್ವೋ ಅಂತ ನನಗಂತೂ ಅನ್ಸುತ್ತೆ. ಇದು ಒಳ್ಳೇದು ಅಂತ ಅಲ್ಲ, ಆದ್ರೆ ಪರಿಸ್ಥಿತಿ ನಮ್ಮನ್ನು ಆ ರೀತಿ ಮಾಡಿದೆ. ಹೊಸ ದಾರಿಯನ್ನು ಹುಡುಕಿಕೊಳ್ಳುವ ಕಡೆಗೆ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಅಂದ್ರೆ ಚೀನಾ ಜೈವಿಕ ಅಸ್ತ್ರಗಳ ಮೂಲಕ, ಜೈವಿಕ ವೈರಾಣುಗಳ ಮೂಲಕ, ಕೋವಿಡ್ ಎನ್ನುವಂತಹ ಒಂದು ವೈರಾಣುವಿನ ಮೂಲಕ ಚೀನಾ ಪ್ರಪಂಚದ ದೇಶಗಳ ಆರ್ಥಿಕತೆಯನ್ನು ಕುಗ್ಗಿಸುವ ಮೂಲಕ ತನ್ನ ಒಂದು ಆರ್ಥಿಕ ಹಿಡಿತವನ್ನು ಪ್ರಪಂಚದ ದೇಶಗಳ ಮೇಲೆ ಸಾಧಿಸುವ ಹುನ್ನಾರವನ್ನು ಮಾಡ್ತಾ ಇದೆ ಎನ್ನುವಂತಹ ಒಂದು ವಾದ ಇದೆ. ಬಹುತೇಕ ದೇಶಗಳು ಅದನ್ನು ಒಪ್ಪಿದ್ದಾವೆ. ಆದರೆ ಚೀನಾ ಮೇಲೆ ಯಾರು ಏನೂ ಕ್ರಮ ಕೈಗೊಳ್ತಾ ಇಲ್ಲ. ನಿಜವಾಗಿಯೂ ಅದು ಜೈವಿಕ ಅಸ್ತ್ರವಾಗಿ ಚೀನಾ ಬಳಸಿದ್ರೆ ಚೀನಾಗೆ ತಕ್ಕ ಪಾಠ ಆಗ್ಲೇಬೇಕಾಗುತ್ತೆ, ತಕ್ಕ ಶಾಸ್ತಿ ಆಗ್ಲೇಬೇಕಾಗುತ್ತೆ. ಅದನ್ನು ನಾವು ಬಯೋಲಾಜಿಕಲ್ ಅಸ್ತ್ರಗಳು ಅಂತ ಹೇಳ್ತೇವೆ. ರೋಗಾಣುಗಳನ್ನು ಬಿಡೋದು, ವೈರಸ್ಗಳನ್ನು ಬಿಡೋದು. ನೋಡಿ, ಇದು
ನಾನು ಹೆಚ್ಚು ಕಡಿಮೆ 10-15 ವರ್ಷದಿಂದ ನಾನು ಈ ನಿಶಸ್ತ್ರೀಕರಣದ ಬಗ್ಗೆ, ಪರಿಸರ ವಿನಾಶದ ಬಗ್ಗೆ ಏನು ನಾನು ಪಾಠ ಮಾಡ್ತಾ ಇದ್ದೀನಿ, ಅವಾಗೆಲ್ಲ ಈ ಬಯೋಲಾಜಿಕಲ್ ವೆಪನ್ಸ್, ವೈರಾಣುಗಳು, ಸೂಕ್ಷ್ಮಾಣುಗಳು, ಇದರ ಬಗ್ಗೆ ನಾನು ಮಾತಾಡಿದ್ದೀನಿ. ಮಲೇರಿಯಾ ವೈರಾಣುಗಳನ್ನು ತಗೊಂಡೋಗಿ ಸಿಂಪಡಣೆ ಮಾಡಿಬಿಡೋದು, ಅಲ್ಲಿರೋ ಜನಕ್ಕೆಲ್ಲ ಮಲೇರಿಯಾ ಬರಲಿ. ಸಿಡುಬು ರೋಗಾಣುವನ್ನು ತಗೊಂಡೋಗಿ ಸಿಂಪಡಣೆ ಮಾಡಿಬಿಡೋದು, ಇದೆಲ್ಲ ಇತ್ತು, ಮಾಡಿದಾವೆ, ಮೊದಲು ದೇಶಗಳು ಮಾಡಿದಾವೆ. ಆದರೆ ಈ ಕೋವಿಡ್ ಅನ್ನು ಹಾಗೆ ಮಾಡಿರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಸೊ ಅದು ಬಯೋಲಾಜಿಕಲ್ ವೆಪನ್ಸ್, ಜೈವಿಕ ಅಸ್ತ್ರಗಳು. ಸಿ ಅಂದ್ರೆ ಕೆಮಿಕಲ್ ವೆಪನ್ಸ್, ರಾಸಾಯನಿಕ ಅಸ್ತ್ರಗಳು, ಕೆಮಿಕಲ್ಸ್ ಅನ್ನು, ರಾಸಾಯನಿಕಗಳನ್ನು ಬಳಸಿ ಯುದ್ಧ ಮಾಡೋದು, ಜನರನ್ನು ಕೊಲ್ಲೋದು. ಹಾಗಾಗಿ ನಮ್ಮ ಹತ್ರ ಏನೆಲ್ಲ ರೀತಿಯ ಅಸ್ತ್ರಗಳಿದಾವೆ, ಇವೆಲ್ಲವನ್ನು ಬಳಸಿದರೆ ಇಡೀ ಜೀವ ಸಂಕುಲವೇ ಭೂಮಿಯಿಂದ ನಾಶವಾಗುತ್ತೆ. ಹಾಗಾಗಿ ಈ ಪ್ರಪಂಚವನ್ನು ಸಂಪೂರ್ಣ ವಿನಾಶದಿಂದ ತಡೆಯಬೇಕು ಅನ್ನುವುದು ನಿಶಸ್ತ್ರೀಕರಣದ ಉದ್ದೇಶ. ಸೊ ಇಷ್ಟೊತ್ತು ನಾನು ನಿಶಸ್ತ್ರೀಕರಣದ ಉದ್ದೇಶ ನಾನು ಮಾತಾಡಿದ್ದು, ಅಥವಾ ನಿಶಸ್ತ್ರೀಕರಣಕ್ಕೆ ಕಾರಣಗಳು ಅಂತನೂ ನೀವು ಇದನ್ನು ಅರ್ಥ ಮಾಡಿಕೊಳ್ಬಹುದು. ಕಾರಣ, ಉದ್ದೇಶಗಳು ಎಲ್ಲ ಒಂದೇ. ಓಕೆ, ಮುಂದುವರಿಯೋಣ. ನಿಶಸ್ತ್ರೀಕರಣದ ಬಗೆಗಳು, ಟೈಪ್ಸ್ ಆಫ್ ಡಿಸಾರ್ಮಮೆಂಟ್ ಅಂತ ಹೇಳ್ತೇವೆ. ನಿಶಸ್ತ್ರೀಕರಣದಲ್ಲಿಯೂ ಬೇರೆ ಬೇರೆ ರೀತಿಯ ವಿಧಗಳಿದೆ, ಬೇರೆ ಬೇರೆ ರೀತಿಯ ಬಗೆಗಳಿದ್ದಾವೆ. ಒಂದೊಂದನ್ನೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಮೊದಲನೆಯದಾಗಿ ಸಾಮಾನ್ಯ ನಿಶಸ್ತ್ರೀಕರಣ, ಜನರಲ್ ಡಿಸಾರ್ಮಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಜನರಲ್ ಡಿಸಾರ್ಮಮೆಂಟ್ ಅಂದ್ರೆ ಏನಂದ್ರೆ, ಪ್ರಪಂಚದ ಎಲ್ಲಾ ದೇಶಗಳು ಈ ನಿಶಸ್ತ್ರೀಕರಣದಲ್ಲಿ ಭಾಗವಹಿಸುವುದು. ಇದನ್ನು ಸಾಮಾನ್ಯ ನಿಶಸ್ತ್ರೀಕರಣ ಅಂತೀವಿ. ಅಂದ್ರೆ ಎಲ್ಲಾ ದೇಶಗಳು ಭಾಗವಹಿಸಬೇಕು, ಎಲ್ಲರೂ ತಮ್ಮ ತಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡುವಂತಹ, ಮಿತಗೊಳಿಸುವಂತಹ, ತ್ಯಜಿಸುವಂತಹ, ಉತ್ಪಾದನೆಯನ್ನು ಮಿತಗೊಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದರೆ ಅದು ಸಾಮಾನ್ಯ ನಿಶಸ್ತ್ರೀಕರಣ ಆಗುತ್ತೆ. ಓಕೆ, ಎರಡನೇದು ಸ್ಥಳೀಯ ನಿಶಸ್ತ್ರೀಕರಣ. ಅಂದ್ರೆ ಪ್ರಪಂಚದ ಯಾವುದೋ ಒಂದು ಭಾಗದ ದೇಶಗಳು ನಿಶಸ್ತ್ರೀಕರಣವನ್ನು ಜಾರಿಗೆ ತಂದ್ರೆ ಅದು ಸ್ಥಳೀಯ ನಿಶಸ್ತ್ರೀಕರಣ. ಉದಾಹರಣೆಗೆ ಯುರೋಪಿಯನ್ ದೇಶಗಳ ನಿಶಸ್ತ್ರೀಕರಣ ಅಂದ್ರೆ ಅದು ಸ್ಥಳೀಯ ನಿಶಸ್ತ್ರೀಕರಣ, ಯಾಕೆಂದ್ರೆ ಕೇವಲ ಯುರೋಪಿನ ದೇಶಗಳು ಮಾತ್ರ ಅದರಲ್ಲಿ ಪಾಲ್ಗೊಳ್ಳುತ್ತವೆ. ಸೊ ಅದು ಸ್ಥಳೀಯ ನಿಶಸ್ತ್ರೀಕರಣ. ಮೂರನೇದು ಪರಿಮಾಣಾತ್ಮಕ ನಿಶಸ್ತ್ರೀಕರಣ. ಪರಿಮಾಣಾತ್ಮಕ ಅಂದ್ರೆ ಎಲ್ಲಾ ಬಗೆಯ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸೋದು. ಎಲ್ಲಾ ಬಗೆಯ, ಯಾವ್ಯಾವ ರೀತಿಯ ಶಸ್ತ್ರಾಸ್ತ್ರಗಳಿದೆ ನಾನು ಆಗ್ಲೇ ಹೇಳಿನಲ್ಲ, ABC ಅಸ್ತ್ರಗಳು, ನ್ಯೂಕ್ಲಿಯರ್ ಅಸ್ತ್ರಗಳು, B ಬಯೋಲಾಜಿಕಲ್ ವೆಪನ್ಸ್, C ಕೆಮಿಕಲ್ ವೆಪನ್ಸ್. ಇವಲ್ಲದೆ ಬೇರೆ ಬೇರೆ ರೀತಿಯ ಶಸ್ತ್ರಾಸ್ತ್ರಗಳಿದಾವೆ. ಓಕೆ, ಸೊ ಅವುಗಳೆಲ್ಲವನ್ನು ತ್ಯಜಿಸುವುದು, ಅದು ಪರಿಮಾಣಾತ್ಮಕ. ಇನ್ನೊಂದು ಗುಣಾತ್ಮಕ, ಅಂದ್ರೆ ವಿಶೇಷ ಬಗೆಯ ಅಸ್ತ್ರಗಳನ್ನು ತ್ಯಜಿಸೋದು, ಲೈಕ್ ನ್ಯೂಕ್ಲಿಯರ್ ವೆಪನ್ಸ್. ಅವುಗಳನ್ನು ತ್ಯಜಿಸಿದರೆ ಅದು ಗುಣಾತ್ಮಕ ನಿಶಸ್ತ್ರೀಕರಣ ಆಗುತ್ತೆ. ಆಮೇಲೆ ಸಮೂಹ ವಿನಾಶ ನಿಶಸ್ತ್ರೀಕರಣ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಸಮೂಹ ವಿನಾಶ ನಿಶಸ್ತ್ರೀಕರಣ ಅಂದ್ರೆ ಇಡೀ ಪ್ರಪಂಚವನ್ನೋ ಅಥವಾ ಮನುಕುಲವನ್ನೋ ಒಂದೇ ಬಾರಿ ಹಾಳು ಮಾಡುವಂತಹ ಅಸ್ತ್ರಗಳನ್ನೇ ನಾವು ಈ ಸಮೂಹ ವಿನಾಶ ಅಸ್ತ್ರಗಳು ಅಂತ ನಾವು ಕರೀತೇವೆ. ಅವೇ ನ್ಯೂಕ್ಲಿಯರ್ ಅಸ್ತ್ರಗಳು, ರಾಸಾಯನಿಕ ಅಸ್ತ್ರಗಳು, ಜೈವಿಕ ಅಸ್ತ್ರಗಳು. ಸೊ ಇವುಗಳನ್ನು ಕಡಿಮೆ ಮಾಡಿರೆ ಅದನ್ನು ನಾವು ಸಮೂಹ ವಿನಾಶ ನಿಶಸ್ತ್ರೀಕರಣ ಅಂತ ಕರಿತೇವೆ. ಸೊ ಇದು ನಿಶಸ್ತ್ರೀಕರಣದ ವಿವಿಧ ಬಗೆಗಳು. ಓಕೆ, ಹಾಗಾದ್ರೆ ನಿಶಸ್ತ್ರೀಕರಣದ ಪ್ರಯತ್ನಗಳ ಕಡೆಗೆ ಬರೋಣ. ದ್ವಿತೀಯ ಮಹಾಯುದ್ಧ ನಂತರ ಅಥವಾ ವಿಶ್ವಸಂಸ್ಥೆ ಸ್ಥಾಪನೆಯಾದ ನಂತರ ಈ ಒಂದು ನಿಶಸ್ತ್ರೀಕರಣ ಪ್ರಯತ್ನ ಹೇಗಾಯಿತು, ಏನೆಲ್ಲ ರೀತಿಯ ನಿಶಸ್ತ್ರೀಕರಣವನ್ನು ಜಾರಿಗೆ ತರುವ ಒಂದು ಹೋರಾಟ ಆರಂಭವಾಗಿದೆ, ಪ್ರಯತ್ನ ಆರಂಭವಾಗಿದೆ ಅನ್ನೋದು ತಿಳ್ಕೊಳ್ಳೋಣ. ಯಾಕೆಂದ್ರೆ ನಮ್ಗೀಗ ಅರ್ಥವಾಗಿದೆ, ಶಸ್ತ್ರೀಕರಣ ಇಡೀ ಪ್ರಪಂಚವನ್ನೇ ಸಂಪೂರ್ಣವಾಗಿ ಹಾಳು ಮಾಡುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಸೊ ಅದು ಬೇಕಿಲ್ಲ ನಮಗೆ. ನಾವು ಈ ಪ್ರಪಂಚವನ್ನು ರಕ್ಷಣೆ ಮಾಡಬೇಕಾಗಿದೆ, ಮುಂದಿನ ಜನಾಂಗಕ್ಕೆ ಇದನ್ನು ನಾವು ಬಿಟ್ಟು ಹೋಗಬೇಕಾಗಿದೆ ಸುಸ್ಥಿತಿಯಲ್ಲಿ. ಹಾಗಾಗಿ ದ್ವಿತೀಯ ಮಹಾಯುದ್ಧ ನಂತರ ಅಥವಾ ವಿಶ್ವಸಂಸ್ಥೆ ಸ್ಥಾಪನೆಯಾದ ನಂತರ ಏನೆಲ್ಲ ಪ್ರಯತ್ನಗಳಾದೋ ಯಂತ್ರದಲ್ಲಿ ನಿಶಸ್ತ್ರೀಕರಣವನ್ನು ಜಾರಿಗೆ ತರುವಲ್ಲಿ, ಶಸ್ತ್ರಾಸ್ತ್ರಗಳನ್ನು ಮಿತಗೊಳಿಸುವಲ್ಲಿ, ಉತ್ಪಾದನೆಯನ್ನು ಕಡಿಮೆ ಮಾಡುವಲ್ಲಿ,
ಇರುವ ಅಸ್ತ್ರಗಳನ್ನು ತ್ಯಜಿಸುವಿಕೆಯಲ್ಲಿ ಏನೆಲ್ಲ ಪ್ರಯತ್ನಗಳಾದೋ ಎನ್ನುವುದನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಬಹುಶಃ ಇವತ್ತೆಲ್ಲವನ್ನು ಮಾತನಾಡೋಕ್ಕಾಗಲ್ಲ, ಕೆಲವನ್ನು ಮಾತ್ರ ನಾನು ನಿಮ್ಮ ಮುಂದೆ ಮಾತನಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಬಹುಶಃ ಇನ್ನೊಂದು 10 ನಿಮಿಷ ವಿ ವಿಲ್ ಸ್ಪೀಕ್. ಹಲವಾರು ಸಭೆಗಳಾದೋ, ಸಮ್ಮೇಳನಗಳಾದೋ, ಮಾತುಕತೆಗಳಾದೋ, ಒಪ್ಪಂದಗಳಾದೋ ಏನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಅವುಗಳನ್ನೇ ನಾವು ನಿಶಸ್ತ್ರೀಕರಣದ ಒಂದು ಪ್ರಯತ್ನಗಳು ಅಂತ ನಾವು ಹೇಳ್ತೇವೆ. ಅದರಲ್ಲಿಯೂ ವಿಶ್ವಸಂಸ್ಥೆ ಸ್ಥಾಪನೆಯಾದ ಮೇಲೆ ವಿಶ್ವಸಂಸ್ಥೆಯ ಒಂದು ಉದ್ದೇಶಗಳಲ್ಲಿ ನಿಶಸ್ತ್ರೀಕರಣವು ಒಂದು ತುಂಬಾ ಪ್ರಮುಖವಾದಂತಹ ಒಂದು ಉದ್ದೇಶ. ವಿಶ್ವಸಂಸ್ಥೆ ಸ್ಥಾಪನೆಯಾದ ಕಾರಣ ನಿಶಸ್ತ್ರೀಕರಣವನ್ನು ಜಾರಿಗೆ ತರೋಕೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಬೇಕು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಸೊ ಆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು ಹೇಗೆ? ನಿಶಸ್ತ್ರೀಕರಣವನ್ನು ಜಾರಿಗೆ ತಂದ್ರೆ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋಕ್ ಸಾಧ್ಯ. ಆದ್ರಿಂದ ವಿಶ್ವಸಂಸ್ಥೆಯ ಚಾರ್ಟರ್ ಅಂತ ನಾವೇನ್ ಹೇಳ್ತೀವಿ, ಪ್ರಣಾಳಿಕೆ ಅಂತ ನಾವೇನ್ ಹೇಳ್ತೀವಿ, ಸಂವಿಧಾನ ಅಂತ ನಾವೇನ್ ಹೇಳ್ತೇವೆ, ಆ ಸಂವಿಧಾನದ 11, 26 ಮತ್ತು 45ನೆಯ ವಿಧಿಗಳಲ್ಲಿ, ವಿಶ್ವಸಂಸ್ಥೆಯ ಸಂವಿಧಾನದ 11, 26 ಮತ್ತು 45ನೇ ವಿಧಿಗಳಲ್ಲಿ ನಿಶಸ್ತ್ರೀಕರಣದ ಬಗ್ಗೆ ಮಾಹಿತಿ ಇದೆ. ನಿಶಸ್ತ್ರೀಕರಣದ ಬಗ್ಗೆ ವಿಚಾರಗಳು ಅದರಲ್ಲಿದೆ. ಅಂದ್ರೆ ವಿಶ್ವಸಂಸ್ಥೆ ನಿಶಸ್ತ್ರೀಕರಣವನ್ನು ಜಾರಿಗೆ ತರುವ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಆ ಸಂವಿಧಾನದಲ್ಲಿ ಹೇಳಲಾಗಿದೆ. ಓಕೆ, ಸೊ ಹಾಗಾದ್ರೆ ಏನೆಲ್ಲ ಪ್ರಯತ್ನ ಮಾಡ್ತು? ನಂಬರ್ 1, 1946 ಜನವರಿ 24ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ನಿಮಗೆ ಗೊತ್ತಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತ ಏನಿದೆ, ಅದು ಅಣ್ವಸ್ತ್ರಗಳನ್ನು ಸಾಮೂಹಿಕವಾಗಿ ನಾಶಪಡಿಸಲು ಸದಸ್ಯ ದೇಶಗಳಿಗೆ ಕರೆ ಕೊಡ್ತು. ಅದು ಸಾಮಾನ್ಯ ಸಭೆ ಮಾಡಿದಂತಹ ಒಂದು ಸಾಮಾನ್ಯವಾಗಿ ಕರೆ ಕೊಡ್ತು. ಎಲ್ಲ ಸದಸ್ಯ ದೇಶಗಳು ಸಹ ತಮ್ಮಲ್ಲಿರುವಂತಹ ಅಣ್ವಸ್ತ್ರಗಳನ್ನು, ಯಾಕೆಂದ್ರೆ ನಿಮಗೆ ಗೊತ್ತಿದೆ ಹಿರೋಶಿಮಾ ನಾಗಸಾಕಿಯಲ್ಲಿ ಅಮೆರಿಕ ಅಣ್ವಸ್ತ್ರವನ್ನು ಅಣುಬಾಂಬ್ ಪ್ರಯೋಗ ಮಾಡಿ ಏನೆಲ್ಲ ನಾಶ ಆಗಿದೆ ಅಂತ ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ ಅಣ್ವಸ್ತ್ರಗಳನ್ನು ನಾವೆಲ್ಲ ನಾಶಪಡಿಸಬೇಕು ಅಂತ ಹೇಳ್ಬಿಟ್ಟು ಕರೆ ಕೊಟ್ರೆ ಇವು ನಾಶ ಮಾಡ್ತಾವ? ಮಾಡಲ್ಲ. ಸೊ ಹೇಳ್ತಷ್ಟೇ ಅದು. ಓಕೆ, ಅದು ಒಂದು ಪ್ರಯತ್ನ ಅಂತ ಹೇಳ್ಬೋದು. ಎರಡನೇದಾಗಿ ಅಣುಶಕ್ತಿ ಆಯೋಗ ರಚನೆ. ಅದೇ 1946 ಜನವರಿ 24ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಣುಶಕ್ತಿ ಆಯೋಗ ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡ್ತು. ಅಣುಶಕ್ತಿಯ ಬಗ್ಗೆ ನೋಡಿಕೊಳ್ಳೋಕೆ, ಅದನ್ನು ಸೂಪರ್ವೈಸ್ ಮಾಡೋಕೆ ಒಂದು ಆಯೋಗವನ್ನೇ, ಕಮಿಷನ್ ಅಂತ ನಾವೇನ್ ಹೇಳ್ತೀವಿ, ಆ ಅಣುಶಕ್ತಿ ಆಯೋಗವನ್ನು ಸ್ಥಾಪನೆ ಮಾಡ್ತು. ಇದರಲ್ಲಿ ವಿಶ್ವಸಂಸ್ಥೆಯ 5 ಕಾಯಂ ದೇಶಗಳು, ನಿಮಗೆ ಗೊತ್ತಿದೆ 5 ಕಾಯಂ ದೇಶಗಳು ಮತ್ತು ಕೆನಡಾ ಸದಸ್ಯ ದೇಶಗಳಾಗಿದ್ದು. ಇದು ಎರಡನೆಯ ಒಂದು ಪ್ರಯತ್ನ. ಮೂರನೇದಾಗಿ ನಿಶಸ್ತ್ರೀಕರಣ ಆಯೋಗ. 1952ರಲ್ಲಿ ವಿಶ್ವಸಂಸ್ಥೆ ಅಣುಶಕ್ತಿ ಆಯೋಗ ಮತ್ತು ಇನ್ನೊಂದು ಆಯೋಗ ಏನು ಸ್ಥಾಪನೆಯಾಗಿತ್ತು, ಎರಡನೇದು ಅಣುಶಕ್ತಿ ಆಯೋಗ ಅಂತ ಏನು ರಚನೆ ಮಾಡಲಾಗಿತ್ತು, ಈ ಅಣುಶಕ್ತಿ ಆಯೋಗ ಮತ್ತು ಶಸ್ತ್ರಾಸ್ತ್ರಗಳ ಆಯೋಗಗಳನ್ನು ವಿಲೀನಗೊಳಿಸಿ ಒಂದು ನಿಶಸ್ತ್ರೀಕರಣ ಆಯೋಗ ಅಂತ ಸ್ಥಾಪನೆ ಮಾಡ್ತು 1952ರಲ್ಲಿ. ನಿಶಸ್ತ್ರೀಕರಣ ಆಯೋಗ, ಕಮಿಷನ್, ಡಿಸಾರ್ಮಮೆಂಟ್ ಕಮಿಷನ್ ಅಂತ ಹೇಳಿಬಿಟ್ಟು ವಿಶ್ವಸಂಸ್ಥೆ ಸ್ಥಾಪನೆ ಮಾಡ್ತು. ಈ ಒಂದು ಕಮಿಷನ್ ಮೂಲಕ, ಈ ಒಂದು ಆಯೋಗದ ಮೂಲಕ ವಿಶ್ವಸಂಸ್ಥೆಯ ಎಲ್ಲಾ ಸದಸ್ಯ ದೇಶಗಳು ನಿಶಸ್ತ್ರೀಕರಣವನ್ನು ಜಾರಿಗೆ ತರಬೇಕು, ಹೇಗೆ ತರಬೇಕು, ಯಾಕೆ ತರಬೇಕು ಎನ್ನುವ ಒಂದು ಬಗ್ಗೆ ಕೆಲಸವನ್ನು ಮಾಡೋಕೆ ಈ ಒಂದು ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಇದರಲ್ಲಿ ಕಾಯಂ ದೇಶಗಳು ಮತ್ತು ಕೆನಡಾ ಸದಸ್ಯ ದೇಶಗಳಾಗಿದ್ದು. ಓಕೆ, ಅದು ಒಂದು ಪ್ರಯತ್ನ. ನೆಕ್ಸ್ಟ್ ಪ್ರಯತ್ನ ಶಾಂತಿಗಾಗಿ ಪರಮಾಣು. 1953ರಲ್ಲಿ ಅಮೆರಿಕದ ಅಧ್ಯಕ್ಷ ಐಸನ್ ಹೂವರ್ ಅಂತ ಇದ್ರು. ಅಮೆರಿಕದ ಅಧ್ಯಕ್ಷ, ನೋಡಿ ಶೀತಲ ಸಮರ ತುಂಬಾ ಜೋರಾಗಿದ್ದಂತಹ ಒಂದು ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಅಮೆರಿಕದ ಅಧ್ಯಕ್ಷ ಐಸನ್ ಹೂವರ್ ಅವರು ಶಾಂತಿಗಾಗಿ ಪರಮಾಣು ಎನ್ನುವ ಒಂದು ಯೋಜನೆಯನ್ನು ಮಂಡಿಸಿದರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ. ಶಾಂತಿಗಾಗಿ ಪರಮಾಣು, ನಮ್ಮ ಹತ್ರ ಪರಮಾಣು ಇದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಶಕ್ತಿ ಇದೆ, ಅಣುಶಕ್ತಿ ಇದೆ. ಆ ಅಣುಶಕ್ತಿಯನ್ನು ನಾವು ಏನಕ್ಕಾಗಿ ಬಳಸಬೇಕು? ಯುದ್ಧಗಳಿಗಾಗಿ ಅಲ್ಲ, ವಿನಾಶಕ್ಕಾಗಿ ಅಲ್ಲ. ಅದನ್ನು ನಾವು ಶಾಂತಿಗಾಗಿ, ಅಭಿವೃದ್ಧಿಗಾಗಿ ನಾವು ಆ ಒಂದು ಅಣುಶಕ್ತಿಯನ್ನು ಬಳಸಬೇಕು. ಸರ್,
ಶಾಂತಿಗೆ ಹೇಗೆ ಬಳಸಕ್ಕಾಗುತ್ತೆ ಸಾರ್ ಅಂತ ನಿಮಗೆ ಡೌಟ್ ಇದ್ರೆ, ನ್ಯೂಕ್ಲಿಯರ್ ಶಕ್ತಿಯನ್ನು, ಈಗ ಅಣು ಕೇಂದ್ರ ಅಂತ ಇದಾವಲ್ವಾ, ನಮ್ಮಲ್ಲಿಯೂ ಇದೆ ನ್ಯೂಕ್ಲಿಯರ್ ಶಕ್ತಿಗಳಿದೆ. ಕೈಗಾ ಅಣು ಶಕ್ತಿ ಅಂತ ಕೇಳಿದ್ದೀರಾ? ಕರ್ನಾಟಕದ ಕರಾವಳಿಯಲ್ಲಿ ಇದೆ. ಅಲ್ಲಿ ಆ ಅಣುಶಕ್ತಿಯನ್ನು ನಾವೇನು ಉತ್ಪಾದನೆ ಮಾಡ್ತೇವೆ ಅದನ್ನು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಬಳಸಿಕೊಳ್ಳಬಹುದು. ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ನಾವು ಬರೀ ಬಾಂಬ್ ಸ್ಫೋಟ ಮಾಡಿಸಿ ಜನರನ್ನು ಕೊಲ್ಲೋಕಷ್ಟೇ ಅಲ್ಲ, ಅಭಿವೃದ್ಧಿಗಾಗಿ ನಾವು ಅದನ್ನು ಬಳಸಿಕೊಳ್ಬಹುದು. ಸೊ ಹಾಗೆ ಶಾಂತಿಗಾಗಿ ನಾವು ಅದನ್ನು ಬಳಸಿಕೊಳ್ಬೇಕು ಅಂತ ಕರೆ ಕೊಟ್ಟ. ಯಾರು? ಐಸನ್ ಹೂವರ್. ಯುದ್ಧ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಕರೆ ಕೊಟ್ಟ. ಅದು ಒಂದು ಪ್ರಯತ್ನ. ಏಕೆಂದ್ರೆ ಶೀತಲ ಸಮರದಲ್ಲಿ ತುಂಬಾ ಮುಖಾಮುಖಿಯಾಗಿದ್ದಂತಹ ದೇಶಗಳಲ್ಲಿ ಒಂದಾದಂತಹ ಅಮೆರಿಕಾದ ಒಂದು ಯೋಜನೆ ಇದು. ಹಾಗಾಗಿ ಇದು ಒಂದು ಪ್ರಯತ್ನ. ನೆಕ್ಸ್ಟ್ ಪ್ರಯತ್ನ ಬಂದು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಸ್ಥಾಪನೆ, IAEA ಅಂತ ನಾವು ಹೇಳ್ತೀವಿ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ. ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ, ಅಣುಶಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಣುಶಕ್ತಿಯನ್ನು ಸರಿಯಾಗಿ ನಿರ್ವಹಿಸುವ ಸಲುವಾಗಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತು ವಿಶ್ವಸಂಸ್ಥೆ. ಅದನ್ನು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಅಂತ ಕರಿತೀವಿ, ಅಥವಾ ಇಂಗ್ಲಿಷಲ್ಲಿ IAEA ಅಂತ ನಾವು ಕರಿತೇವೆ. ಇದರ ಕೇಂದ್ರ ಕಚೇರಿ ವಿಯೆನ್ನಾದಲ್ಲಿದೆ. ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. 1957 ಜುಲೈ 29 ಇದನ್ನು 1957ರಲ್ಲಿ ವಿಶ್ವಸಂಸ್ಥೆ IAEA ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಅಂತ ಹೇಳಿಬಿಟ್ಟು ಸ್ಥಾಪನೆ ಮಾಡ್ತು. ಇದು ನಾನು ಹೇಳಿದೆ, ಇದರ ಕೇಂದ್ರ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾ ನಗರದಲ್ಲಿ ಇದೆ. ಇದನ್ನು ಪರಮಾಣು ಕಾವಲು ನಾಯಿ ಅಂತನೂ ಸಹ ಕರೀತಾರೆ. ವಾಚ್ ಡಾಗ್, ನ್ಯೂಕ್ಲಿಯರ್ ವಾಚ್ ಡಾಗ್ ಅಂತನೂ ಇದನ್ನು ಕರೀತಾರೆ. ಇವತ್ತು ಇದರ ಸದಸ್ಯ ದೇಶಗಳ ಸಂಖ್ಯೆ 173 ದೇಶಗಳು ಈ IAEA ಸದಸ್ಯತ್ವವನ್ನು ಪಡೆದಿದ್ದಾವೆ. ಅಂದ್ರೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ಏನು ನ್ಯೂಕ್ಲಿಯರ್ ಪವರ್ ಏನಿದೆ ಅಥವಾ ಅಣುಶಕ್ತಿಯನ್ನೇನು ಹೊಂದಿದ್ದಾವೆ, ಅಣ್ವಸ್ತ್ರಗಳನ್ನೇನು ಹೊಂದಿದ್ದಾವೆ, ಅದರ ಬಗ್ಗೆ ನೋಡಿಕೊಳ್ಳುವ ಸಲುವಾಗಿ, ಏಕೆಂದ್ರೆ ಅದನ್ನು ಬಿಟ್ಟರೆ ಇಡೀ ಪ್ರಪಂಚ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ವಿಶ್ವದ ಜನತೆಗೆ ಅರ್ಥವಾಗಿತ್ತು. ಹಾಗಾಗಿ ಅಣುಶಕ್ತಿಯನ್ನು, ಅಣ್ವಸ್ತ್ರಗಳನ್ನು ಸರಿಯಾಗಿ ನೋಡಿಕೊಳ್ಳುವ ಸಲುವಾಗಿ ಈ ಒಂದು ಸಂಸ್ಥೆಯನ್ನು ವಿಶ್ವಸಂಸ್ಥೆ ಸ್ಥಾಪನೆ ಮಾಡ್ತು. ಏನಕ್ಕೆ ನೋಡಿ, ಉದ್ದೇಶ ಅಥವಾ ಕಾರಣಗಳಿದೆ. ಒಂದು, ಅಣುಶಕ್ತಿಯನ್ನು ಮಿಲಿಟರಿ ಬಳಕೆಗೆ ನಿಷೇಧ ಮಾಡಬೇಕು, ಅಣುಶಕ್ತಿಯನ್ನು ಯುದ್ಧಗಳಿಗಾಗಿ ಬಳಸಬಾರ್ದು. ಎರಡನೇದು, ಅಣುಶಕ್ತಿ ಕೇಂದ್ರಗಳ ನಿರ್ವಹಣೆ. ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಏನಿದೆ, ನ್ಯೂಕ್ಲಿಯರ್ ಪ್ಲಾಂಟ್ಸ್ ಏನಿದೆ, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಒಂದ್ ಸ್ವಲ್ಪ ಯಾಮಾರಿರೆ ಅಣು ವಿಕಿರಣ ಎಲ್ಲಾ ಕಡೆಗೆ ಹೊರಗಡೆಗೆ ಬಂದ್ಬಿಡುತ್ತೆ. ಭಯೋತ್ಪಾದಕರ ಕೈಗೆ ಸಿಕ್ಕಿಬಿಟ್ರೆ ಅಷ್ಟೇ ಅವರು. ಹಾಗಾಗಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ಕೊಳ್ಬೇಕು, ನೋಡ್ಕೊಳ್ಬೇಕು. ಮೂರನೇದು, ಭಯೋತ್ಪಾದಕರ ಕೈಗೆ ಸಿಗದಂತೆ ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು. ಓಕೆ. ನಾಲ್ಕನೇದು, ಅಣು ಸಂಶೋಧನೆಗೆ ಸಹಕಾರವನ್ನು ಕೊಡಬೇಕು. ಯಾಕೆಂದ್ರೆ ಅಣುಶಕ್ತಿಯನ್ನು ಶಾಂತಿಯುತ ಕೆಲಸಗಳಿಗೆ ಬಳಸುವ ಸಲುವಾಗಿ ಸಂಶೋಧನೆ ಮಾಡಬೇಕಾಗಿದೆ. ಹಾಗಾಗಿ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅನ್ನುವ ಸಲುವಾಗಿ, ಮತ್ತು ಅಣು ಕೇಂದ್ರಗಳ ಮೇಲೆ ನಿಯಂತ್ರಣವನ್ನು ಹೊಂದುವ ಸಲುವಾಗಿ ಈ ಒಂದು ಉದ್ದೇಶಗಳನ್ನು ಇಟ್ಕೊಂಡು IAEA ಸ್ಥಾಪನೆ ಮಾಡಲಾಯಿತು. ಅದು ಒಂದು ದೊಡ್ಡ ಪ್ರಯತ್ನ. ಇವತ್ತಿಗೂ ಇದೆ IAEA, ಅದು ಕೆಲಸವನ್ನು ಮಾಡ್ತಾ ಇದೆ, ತನ್ನ ಉದ್ದೇಶವನ್ನು ಸಾಧನೆ ಮಾಡ್ತಾ ಇದೆ. ನೆಕ್ಸ್ಟ್ ಪ್ರಯತ್ನ ಏನಾಯ್ತು ಅಂದ್ರೆ 10 ದೇಶಗಳ ನಿಶಸ್ತ್ರೀಕರಣ ಸಮ್ಮೇಳನ 1960ರಲ್ಲಿ ಈ ಒಂದು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ 10 ದೇಶಗಳ ನಿಶಸ್ತ್ರೀಕರಣ ಸಮ್ಮೇಳನ ಈ ಒಂದು ಸ್ವಿಟ್ಜರ್ಲ್ಯಾಂಡಿನ ಜಿನೀವಾದಲ್ಲಿ ನಡೆಯಿತು. ನಿಮಗೆ ಗೊತ್ತಿರಲಿ, ಸ್ವಿಟ್ಜರ್ಲ್ಯಾಂಡ್ ತನ್ನದೇ ಆದಂತಹ ಸೈನ್ಯವನ್ನು ಹೊಂದಿಲ್ಲ. ಇಟ್ ಡಸಂಟ್ ಹ್ಯಾವ್ ಎನ್ ಆರ್ಮಿ ಆಫ್ ಇಟ್ಸ್ ಓನ್. ತನ್ನದೇ ಆದಂತಹ ಸೈನ್ಯವನ್ನು ಹೊಂದಿಲ್ಲ ಅದು, ರೈಟ್. ಸೊ ಆ ದೇಶದ ಜಿನಿವಾ ನಗರದಲ್ಲಿ ಈ ನಿಶಸ್ತ್ರೀಕರಣ ಸಮ್ಮೇಳನ ಅನ್ನುವುದು ಆಯಿತು. ಅದರಲ್ಲಿ ಅಮೆರಿಕ, ಕೆನಡಾ, ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ ಮತ್ತು ಕಮ್ಯುನಿಸ್ಟ್ ಬಣದ ದೇಶಗಳಾದ ರಷ್ಯಾ, ಯುಗೋಸ್ಲಾವಿಯಾ, ಪೋಲ್ಯಾಂಡ್, ರುಮೇನಿಯಾ, ಬಲ್ಗೇರಿಯಾ ದೇಶಗಳು, ಒಟ್ಟು 10 ದೇಶಗಳು ಇದರಲ್ಲಿ ಭಾಗವಹಿಸಿದ್ದು. ಓಕೆ. ಉದ್ದೇಶ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡಬೇಕು ಅಂತ ಚರ್ಚೆ ಮಾಡುವ ಸಲುವಾಗಿ. ಆದರೆ ಮುಂದಿನ ದಿನಗಳಲ್ಲಿ ರಷ್ಯಾ ಅಥವಾ ಸೋವಿಯತ್ ಒಕ್ಕೂಟ ಈ ಸಮ್ಮೇಳನದಿಂದ ಹೊರಹೋದ್ರಿಂದ ಅದು ವಿಫಲವಾಯಿತು. ನಂತರದ ಪ್ರಯತ್ನ 18 ದೇಶಗಳ ನಿಶಸ್ತ್ರೀಕರಣ ಸಮ್ಮೇಳನ 1962ರಲ್ಲಿ
18 ದೇಶಗಳು, 10 ದೇಶಗಳಿದ್ದಂತಹ ಸಮ್ಮೇಳನವನ್ನು 18 ದೇಶಗಳ ನಿಶಸ್ತ್ರೀಕರಣ ಸಮ್ಮೇಳನವನ್ನಾಗಿ ಮಾರ್ಪಡಿಸಲಾಯಿತು. ಅದು ಸಹ ಜಿನಿವಾದಲ್ಲೇ ನಡೆಯಿತು. ಓಕೆ, 10 ದೇಶಗಳ ಜೊತೆಗೆ ಇನ್ನೊಂದು 8 ದೇಶಗಳು ಸೇರ್ಕೊಂಡು ಈ ಸಮ್ಮೇಳನ ಕೇವಲ ಅಣ್ವಸ್ತ್ರಗಳನ್ನು ಹೊಂದಿರುವ ದೇಶಗಳಿಗೆ ಸೀಮಿತವಾಗಿರಬೇಕು ಅಂತ ಹೇಳಿಬಿಟ್ಟು ಫ್ರಾನ್ಸ್ ಪಟ್ಟು ಹಿಡಿತು. ಎಲ್ಲ ದೇಶಗಳು ಇದರಲ್ಲಿ ಸೇರೋದು ಬೇಡ, ಬರೀ ಅಣ್ವಸ್ತ್ರವನ್ನು ಹೊಂದಿರುವಂತಹ ದೇಶಗಳು ಮಾತ್ರ ಇದರಲ್ಲಿ ಇರಬೇಕು ಅಂತ ಪಟ್ಟಿಡಿತು. ಹಾಗಾಗಿ ಈ ಒಂದು ಸಮ್ಮೇಳನವು ಸಹ ವಿಫಲವಾಯಿತು. ಓಕೆ, ಇದನ್ನು ಬಿಟ್ರೆ NTBT, ಬಹುಶಃ ಇದೊಂದನ್ನು ಮಾತಾಡಿ ನಾನು ನಿಲ್ಲಿಸ್ತೇನೆ. NTBT ಅಂತ 1963ರಲ್ಲಿ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಒಪ್ಪಂದ ಎನ್ನುವುದು ಆಯಿತು. ಅದನ್ನೇ ನಾವು ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಕರಿತೀವಿ. ಕನ್ನಡದಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದ ಅಂತ ಹೇಳ್ತೇವೆ. ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದ. ಓಕೆ, ಸೊ 1963ರಲ್ಲಿ ಅಮೆರಿಕ, ರಷ್ಯಾ ಅಂದ್ರೆ ಸೋವಿಯತ್ ಒಕ್ಕೂಟ, ಇಂಗ್ಲೆಂಡ್ ಇವೆಲ್ಲ ಮಾಸ್ಕೋದಲ್ಲಿ ಸಭೆ ಸೇರಿ ಈ ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಮಾಡುವ ಬಗ್ಗೆ ಮಾತುಕತೆಗಳನ್ನು ಆರಂಭ ಮಾಡಿದವು. ದೀರ್ಘಕಾಲದ ಮಾತುಕತೆಗಳು ಆದವು. ಆ ದೀರ್ಘಕಾಲದ ಮಾತುಕತೆಗಳ ನಂತರ ಆಗಸ್ಟ್ 5, 1963ರಲ್ಲಿ ಈ ದೇಶಗಳ ವಿದೇಶಾಂಗ ಸಚಿವರು ಚರ್ಚೆ ಮಾಡಿ ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅದನ್ನೇ ನಾವು NTBT ಅಂತ ನಾವು ಕರಿತೀವಿ. ಹೆಸರೇ ಹೇಳುತ್ತೆ ನೋಡಿ, ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದ. ಅಂದ್ರೆ ಅಣ್ವಸ್ತ್ರಗಳ ಪರೀಕ್ಷೆಯನ್ನು ಮಾಡಬಾರದು ಎನ್ನುವ ಒಂದು ಒಪ್ಪಂದ, ಅಥವಾ ಅಣ್ವಸ್ತ್ರ ಪರೀಕ್ಷೆಗಳನ್ನು ನಿಷೇಧ ಮಾಡುವ ಒಪ್ಪಂದ. ಇದೇನು ಸರ್ ಪರೀಕ್ಷೆ ನಿಷೇಧ ಮಾಡುವ ಒಪ್ಪಂದ ಅಂದ್ರೆ ಅರ್ಥ, ಹಲವಾರು ದೇಶಗಳು ಅಣ್ವಸ್ತ್ರಗಳನ್ನು ಹೊಂದಿದ್ದು, ಆದರೆ ಯಾರೂ ಅದರ ಪರೀಕ್ಷೆ ಮಾಡಬಾರ್ದು. ಅಂದ್ರೆ ನಾನು ಮಾಡ್ಕೊಂಡಿರೋ ಅಣ್ವಸ್ತ್ರ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಅಂತ ಪ್ರಯೋಗ ಮಾಡಬಾರ್ದು. ಇಲ್ಲ ಸರ್ ನಾವು ಸಮುದ್ರದಲ್ಲಿ ಮಾಡ್ತೇವೆ, ಗಾಳಿಲಿ ಮಾಡ್ತೇವೆ, ಭೂಮಿಯ ಒಳಗಡೆ ಎಲ್ಲೂ ಮಾಡಬಾರ್ದು. ಅದನ್ನೇ ಹೇಳೋದು ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದ. ಯಾವುದೇ ರೀತಿಯ ಪರೀಕ್ಷೆಯನ್ನು ಮಾಡುವಂತಿಲ್ಲ. ಯಾಕೆ ಮಾಡಬಾರ್ದು ಸರ್? ನಮ್ಮ ಹತ್ರ ಇದೇ ಅಣ್ವಸ್ತ್ರ ಅಂತ ಹೇಳ್ಬಿಟ್ಟು ನಾವು ಪರೀಕ್ಷೆ ಮಾಡಿರೆ ಬೇರೆ ದೇಶಗಳಿಗೆ ಭಯ ಉಂಟಾಗುತ್ತೆ, ಅವರು ಅಣ್ವಸ್ತ್ರ ಹೊಂದಿಸೋಕೆ ಶುರು ಮಾಡ್ಕೊಳ್ತಾರೆ. ಸೊ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಅಣ್ವಸ್ತ್ರ ಇದ್ರೆ ಸರಿ, ಪ್ರಯೋಗ ಮಾಡಬೇಡಿ, ಪರೀಕ್ಷೆ ಮಾಡಬೇಡಿ ಅನ್ನುವ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರಿ ಇವರು ಮೊದಲು. ಓಕೆ, ನೋಡಿ, ಅದರ ಪ್ರಕಾರ ವಾಯುಮಂಡಲ, ಬಾಹ್ಯಾಕಾಶ, ಸಾಗರದ ಅಡಿಯಲ್ಲಿ, ವಾಯುಮಂಡಲ ಅಂದ್ರೆ ನಮ್ಮ ಸುತ್ತಮುತ್ತಲ ಇರುವಂತಹ ಗಾಳಿಯ ವಾತಾವರಣ, ಬಾಹ್ಯಾಕಾಶ ಅಂದ್ರೆ ಔಟರ್ ಸ್ಪೇಸ್ ಅಂದ್ರೆ ಬಿಯಾಂಡ್ ಈ ಗುರುತ್ವಾಕರ್ಷಣ ಇದನ್ನು ಬಿಟ್ಟು ಇನ್ನು ಮೇಲ್ಕಿದೆಯಲ್ವಾ ಅದು ಬಾಹ್ಯಾಕಾಶ, ಸ್ಪೇಸ್ ಸ್ಟೇಷನ್ ಅಂತೀವಲ್ವಾ ಅದು. ಸೊ ಬಾಹ್ಯಾಕಾಶದಲ್ಲೂ ಮಾಡಬಾರ್ದು, ಸಾಗರದ ಅಡಿಯಲ್ಲಿಯೂ ಮಾಡಬಾರ್ದು, ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಬಾರ್ದು ಅಂತ ನಿಷೇಧ ಮಾಡಲಾಯಿತು. ಎರಡನೇದು, ಈ ಒಪ್ಪಂದ ಅನಿರ್ದಿಷ್ಟ ಕಾಲ, ಯಾವುದೋ ಒಂದು 10 ವರ್ಷಕ್ಕೋ 5 ವರ್ಷಕ್ಕೋ ಆದ ಒಪ್ಪಂದ ಅಲ್ಲ, ಅನಿರ್ದಿಷ್ಟ ಕಾಲದ ಒಂದು ಒಪ್ಪಂದ ಇದು. ಮತ್ತು ಬೇರೆ ಯಾವ ದೇಶವಾದರೂ ಈ ಒಂದು ಒಪ್ಪಂದಕ್ಕೆ ಸೇರಬಹುದಿತ್ತು. ಮೊದಲು ಈ ದೇಶಗಳು ಮಾತ್ರ ಮಾಡ್ಕೊಂಡಿದ್ದು, ಬೇರೆ ದೇಶಗಳು ಸೇರಬಹುದು ಅಂತ ಹೇಳಲಾಯಿತು. ಓಕೆ, ಅದೇ ವರ್ಷ ಇತರೆ 100 ದೇಶಗಳು ಈ ಒಪ್ಪಂದಕ್ಕೆ ಸೇರ್ಕೊಂಡವು. ಸದ್ಯ ಇವತ್ತು 126 ದೇಶಗಳು ಈ NTBTಯ ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಇದು ನಿಶಸ್ತ್ರೀಕರಣವನ್ನು ಜಾರಿಗೆ ತರುವಲ್ಲಿ, ಅದರಲ್ಲಿಯೂ ಅಣ್ವಸ್ತ್ರಗಳಿಗೆ ಸಂಬಂಧಿಸಿದ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಹೆಜ್ಜೆಯಾಗಿದೆ, ಪ್ರಯತ್ನವಾಗಿದೆ ಅಂತ ನಾವು ಹೇಳಬಹುದು. ಆದರೆ ಫ್ರಾನ್ಸ್, ಚೀನಾ ಸೇರಿದಂತೆ ಹಲವಾರು ದೇಶಗಳು ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಿಲ್ಲ, ಈ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ಅವು ಹೇಳೋ ಕಾರಣ ಏನು ಅಂದ್ರೆ, ಈ ಒಪ್ಪಂದ ಪಕ್ಷಪಾತದಿಂದ ಕೂಡಿದೆ. ಅಣ್ವಸ್ತ್ರ ದಾಸ್ತಾನು ಮತ್ತು ಉತ್ಪಾದನೆಯ ಮೇಲೆ ಈ ಒಂದು ಒಪ್ಪಂದ ನಿರ್ಬಂಧವನ್ನು ಹೇರಿಲ್ಲ. ಪಕ್ಷಪಾತದಿಂದ ಕೂಡಿದೆ ಅಂದ್ರೆ ನಾನು ಮುಂದೆ ಅದನ್ನು ಇನ್ನು ಚರ್ಚೆ ಮಾಡ್ತೇನೆ.
ಅಣ್ವಸ್ತ್ರ ಹೊಂದಿರುವ ದೇಶಗಳು ಮಾತ್ರ ಹೊಂದಿರಬೇಕು, ಬೇರೆ ದೇಶಗಳು ಹೊಂದಬಾರದು ಎನ್ನುವಂತಹ ಒಂದು ನಿಯಮ ಇದೆ. ಹಾಗಾಗಿ ಅವ್ರು ಮಾತ್ರ ಏನ್ ಕೊಂದಿರ್ಬೇಕು, ನಾವೇನ್ ಕೊಂದಬಾರ್ದು. ಸೊ ಅದು ಅಸಮಾನತೆ, ಪಕ್ಷಪಾತದಿಂದ ಕೂಡಿದೆ. ಅವ್ರು ಹೊಂದಲಿ, ನೀವು ಹೊಂದಬೇಡಿ ಅಂತ ಹೇಳೋದು ಪಕ್ಷಪಾತ. ಅದು ಹಾಗಾಗಿ ಪಕ್ಷಪಾತದಿಂದ ಕೂಡಿದೆ, ಹಾಗಾಗಿ ನಾವು ಸೈನ್ ಮಾಡಲ್ಲ. ಎರಡನೇದು ಅಣ್ವಸ್ತ್ರ ದಾಸ್ತಾನು. ಅಣ್ವಸ್ತ್ರಗಳನ್ನು ಮಾಡಿ ನಾವು ದಾಸ್ತಾನು ಮಾಡಿಕೊಳ್ತೀವಲ್ವಾ, ಓಕೆ, ಆ ದಾಸ್ತಾನು ಮತ್ತು ಉತ್ಪಾದನೆಯ ಬಗ್ಗೆ ಈ ಒಪ್ಪಂದದಲ್ಲಿ ಏನೂ ಹೇಳಿಲ್ಲ. ಅಲ್ಲದೆ ಯುದ್ಧ ಕಾಲದಲ್ಲಿ ಬಳಕೆಗೆ ಅವಕಾಶ ಕೊಟ್ಟಿದೆ. ಆಮೇಲೆ ಭೂಗರ್ಭದಲ್ಲಿ ಅದನ್ನು ಪರೀಕ್ಷೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದೆ, ಭೂಮಿಯ ಒಳಗಡೆ ಬೇಕಾದ್ರೆ ಮಾಡಿ ಸಣ್ಣ ಪ್ರಮಾಣದಲ್ಲಿ. ಹಾಗಾಗಿ ಈ ರೀತಿಯ ಒಂದು ದೋಷಗಳಿರೋದ್ರಿಂದ ಈ ಒಂದು ಒಪ್ಪಂದವನ್ನು ಹಲವಾರು ದೇಶಗಳು ಸಹಿ ಮಾಡಿಲ್ಲ. ಭಾರತವು ಸಹಿ ಮಾಡಿಲ್ಲ NTBTಯನ್ನು. ಸೊ ಇಲ್ಲಿಗೆ ಈ ಒಂದು ಚರ್ಚೆಯನ್ನು ನಾನು ನಿಲ್ಲಿಸ್ತೇನೆ. ಮುಂದಿನ ತರಗತಿಯಲ್ಲಿ ಈ ನಿಶಸ್ತ್ರೀಕರಣದ ಚರ್ಚೆಯನ್ನು ನಾವು ಮುಂದುವರಿಸೋಣ. ಧನ್ಯವಾದಗಳು.